ಇದು ಪ್ರಿಯಾಂಕ್ ಖರ್ಗೆ ಅವರ ಪ್ರತಿಕ್ರಿಯೆ. ಈ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮಾತನಾಡಿದ್ದಾರೆ. ಸರ್ಕಾರ ನಿಜಾಂಶವನ್ನು ಯಾಕಾಗಿ ಮುಚ್ಚಿಟ್ಟಿದೆ ಗೊತ್ತಿಲ್ಲ. ತಕ್ಷಣ ಸರ್ಕಾರದ FSL ವರದಿ ಬಿಡುಗಡೆ ಮಾಡಿದರೆ ಜನರಿಗೆ ಸತ್ಯಾಂಶ ಗೊತ್ತಾಗುತ್ತೆ. ಜಿಂದಾಬಾದ್ ಘೋಷಣೆಯ ವರದಿ ತೆರೆದಿಡಿ ಅಂತ BS ಯಡಿಯೂರಪ್ಪ ಆಗ್ರಹಿಸಿದ್ದಾರೆ. ಬಾಂಬ್ ಬ್ಲಾಸ್ಟ್ ವಿಚಾರವಾಗಿಯೂ ಕೂಡ ಸರ್ಕಾರ ಡಿಲೇ ಮಾಡ್ತಾ ಇದೆ, ಅಂದರೆ ತಡ ಮಾಡ್ತಾ ಇದೆ. ಕೂಡಲೇ ಈ ಎರಡು ಪ್ರಕರಣಗಳ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಮಾಜಿ CM BS ಯಡಿಯೂರಪ್ಪ ಒತ್ತಾಯಿಸಿದ್ದಾರೆ. ಒಂದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಹೇಳಿದ್ದೇವೆ. ಅವರು ಸರ್ಕಾರಕ್ಕೂ ಮಾಹಿತಿ ಬಂದಿದೆ, ಯಾಕಿನ್ನೂ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಿದ್ರೆ ಸತ್ಯಾಂಶ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ. ಅದೇ ಸರ್ಕಾರನೇ ಅದ್ರ ಬಗ್ಗೆ ಉತ್ತರ ಕೊಡಬೇಕಷ್ಟೇ. ಅನಗತ್ಯವಾಗಿ ಡಿಲೇ ಮಾಡ್ತಿದ್ರೆ ಇಷ್ಟು ಡಿಲೇ ಆಗೋ ಅಗತ್ಯ ಇರಲಿಲ್ಲ. ತಕ್ಷಣ ಅದನ್ನು ಬಿಡುಗಡೆ ಮಾಡಬೇಕು. ಏನು ರಿಪೋರ್ಟ್ ಇದೆ ಅದನ್ನು ವಾಸ್ತವಿಕ ಸಂಗತಿ ರಾಜ್ಯದ ಜನತೆಗೆ, ದೇಶ ಜನತೆಗೆ ಗೊತ್ತಾಗಬೇಕು ಅನ್ನೋ ಒತ್ತಾಯವನ್ನು ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.